ಇದು ಒಂದು ವೇದನೆಯ ಕೂಗು. ಇದು ಸಾಮಾನ್ಯ ನೋವಲ್ಲ, ಇದು ಶಿಲುಬೆಯ ಧ್ವನಿ. ನನ್ನ ದೇವರೇ, ನನ್ನ ದೇವರೇ. ಈ ಮಾತು ದಾವೀದನಿಂದ ಬಂದರೂ ಶಿಲುಬೆಯ ಮೇಲೆ ಯೇಸು ಹೇಳಿದ ಮಾತು. ಇಲ್ಲಿ ದೇವರು ಮೌನವಾಗಿದ್ದಂತೆ ಕಾಣುತ್ತದೆ, ಆಕಾಶ ಮುಚ್ಚಿದಂತೆ ಅನಿಸುತ್ತದೆ. ಆದರೆ ಇದೇ ಮೌನದೊಳಗೆ ರಕ್ಷಣೆಯ ಯೋಜನೆ ನಡೆಯುತ್ತಿದೆ. ಕೀರ್ತನೆ 22ನೇ ಅಧ್ಯಾಯವು ವೇದನೆಯಿಂದ ಆರಂಭವಾಗುತ್ತದೆ, ಆದರೆ ಅದೇ ವೇದನೆಯಲ್ಲಿ ಮುಗಿಯುವುದಿಲ್ಲ. ಅವಮಾನ ಇದೆ, ನೋವು ಇದೆ, ಕಣ್ಣೀರು ಕೂಡ ಇದೆ. ಆದರೆ ಕೊನೆಯ ಮಾತು ಅದಲ್ಲ. ಕೊನೆಯಲ್ಲಿ ಸ್ತುತಿ ಬರುತ್ತದೆ. ಜನಾಂಗಗಳು ದೇವರತ್ತ ತಿರುಗುತ್ತವೆ ಮತ್ತು ಲೋಕಕ್ಕೆ ಒಂದು ಘೋಷಣೆ ಕೇಳಿಸುತ್ತದೆ, ಆತನು ಕಾರ್ಯವನ್ನು ಪೂರ್ಣಗೊಳಿಸಿದ್ದಾನೆ ಎಂಬುದಾಗಿ. ಇಂದು ನೀನು ಯಾಕೆ ಎಂಬ ಪ್ರಶ್ನೆಯನ್ನು ಕೇಳುತ್ತಿದ್ದೀಯಾ? ನೆನಪಿರಲಿ, ಶಿಲುಬೆಯ ನಂತರ ಪುನರುತ್ಥಾನವು ಬರುತ್ತದೆ. ವೇದನೆ ತಾತ್ಕಾಲಿಕ, ವಿಜಯ ಶಾಶ್ವತ.